ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ. ಮನೆಯ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಚಂಡಿ ಹಿಡ್ದವ್ರ ಥರ ಆಡ್ತಾ ಇದ್ದಾರೆ. ಸರ್, ಮಗು ಇದೆ ಸರ್, ಹುಷಾರು ತಪ್ತಾ ಇರ್ತದೆ. ಯಾವಾಗ ನೋಡಿದ್ರು ವಾಂತಿ, ಬೇದಿ, ಆರೋಗ್ಯದಲ್ಲಿ ಸಮಸ್ಯೆ. ಸರ್, ಯಾಕೋ ಊಟನೇ ಮೈ ಹಿಡಿತಾ ಇಲ್ಲ, ತುಂಬ ಕೃಶವಾಗಿದೆ ಮಗು. ಸರ್, ಹಾಲು ಕುಡಿತಾ ಇಲ್ಲ. ಸರ್, ಕುಡಿದಿರೋ ಹಾಲು ಜೀರ್ಣ ಆಗ್ತಾ ಇಲ್ಲ. ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಬಾಲಗ್ರಹ ದೋಷ ಅಂತ ಕರಿತೀವಿ. ಈ ಬಾಲಗ್ರಹ ದೋಷದಲ್ಲಿ ಅನೇಕ ವಿಧಾನಗಳಿದೆ ಅಥವಾ ವಿಧಗಳಿದೆ. ಅದರ ಬಗ್ಗೆ ಇಲ್ಲಿ ಮಾತಿಲ್ಲ. ಪುಟ್ಟ ಪ್ರಮಾಣದಲ್ಲಿ ಬರುವಂಥ ಈ ಬಾಲಗ್ರಹ ದೋಷ ಅಥವಾ ಸಿಡಿಮಿಡಿ ಮಕ್ಕಳು ಮಾಡ್ಕೊಳ್ಳುವಂಥ ಮಕ್ಕಳು, ತುಂಬ ಚಂಡಿ ಹಿಡಿಯುವಂಥದ್ದು, ತುಂಬ ಹಠ ಮಾಡುವಂಥ ಮಕ್ಕಳು. ಕೆಲವೊಂದು ಮಕ್ಕಳು ನೈಟ್ ಮಲಗಿರ್ತವೆ, ಹಲ್ಲುಗಳನ್ನು ಕಚ್ತಾ ಇರ್ತವೆ, ಬೆಚ್ಚಿ ಬೀಳ್ತಾ ಇರ್ತವೆ, ಅಥವಾ ಬೆಡ್ ವೇಟ್ ಮಾಡ್ತಾ ಇರ್ತವೆ, ರೈಟಾ? ಸೊ ಅಂದರೆ ಆ ಬೆಡ್ಡಲ್ಲೇ ಮೂತ್ರ ವಿಸರ್ಜನೆ ಇತ್ಯಾದಿಗಳನ್ನು ಮಾಡುವಂಥ ಮಕ್ಕಳು ಕೂಡ ಇರ್ಬೋದು. ಇಂಥ ಮಕ್ಕಳಿಗಾಗಿ ಅಥವಾ ದೊಡ್ಡವರಿಗಾಗಿ ಕೂಡ, ಅಂದರೆ ದುಸ್ವಪ್ನ ಇತ್ಯಾದಿಗಳಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಂಥ ದೊಡ್ಡವರಿಗಾಗಿ. ಸರ್, ಸ್ವಪ್ನಗಳು ಬರುತ್ತೆ, ಹೆದರಿಸ್ತದೆ, ರಾತ್ರಿನಲ್ಲಿ ಭಯಪಡಿಸುವಂಥ ಸ್ವಪ್ನಗಳು ಬರ್ತವೆ, ಭಯಂಕರವಾಗಿರುವಂಥ ಸ್ವಪ್ನಗಳು ಬರ್ತವೆ, ಏನು ಮಾಡಿದ್ರೂ ಸರಿ ಆಗ್ತಾ ಇಲ್ಲ ಅಂದರೆ ನೀವು ಕ್ಯಾಲೆಂಡರ್ನ ನೋಡ್ಕೊಳ್ಳಿ. ಮಖ ನಕ್ಷತ್ರ ಇರುವಂಥ ದಿನ, ಮಖ ನಕ್ಷತ್ರ ಇರುವಂಥ ದಿನ ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಅರಳಿ ಮರದ ಸಮೀಪ ಹೋಗಿ ಆ ಗಿಡಕ್ಕೆ ಒಂದು ಪೂಜೆಯನ್ನು ಮಾಡಿ, ಇಂಥ ವಿಷಯಕ್ಕಾಗಿ ನಿನ್ನ ಸ್ವಲ್ಪ ಬೇರನ್ನು ನಾನು ತಗೋತಾ ಇದ್ದೀನಿ, ನನಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡು ಅಂತ ಹೇಳಿ ಅಲ್ಲಿ ಒಂದು ನೈವೇದ್ಯವನ್ನು ಇಟ್ಟು ಸ್ವಲ್ಪ ಬೇರನ್ನು ತಗೊಂಡು ಬಂದು ಒಂದು ತಾಯಿತೆ, ಯಾವುದೇ ರೀತಿಯ ತಾಯಿತೆ ಇರ್ಬೋದು, ತಾಯಿತೆದಲ್ಲಿ ಹಾಕಿ ಆ ಮಕ್ಕಳನ್ನ ಕೊರಳಿಗೆ ಕಟ್ಟಿ. ದುಸ್ವಪ್ನ ಇದ್ದವರು ಕೂಡ ತಾಯಿತೆ ರೂಪದಲ್ಲಿ ಇದನ್ನು ಧರಿಸಬಹುದು. ಕೆಲವರಿಗೆ ಡೌಟ್ ಇದೆ, ಸರ್ ಎಷ್ಟು ದಿನ ಕೊರಳಲ್ಲಿ ಕಟ್ಬೋದು, ಆಮೇಲೆ ಸೊಂಟದಲ್ಲಿ ಧರಿಸ್ಬೋದಾ ಅಂತ. ಕನಿಷ್ಠ ಪಕ್ಷ 7 ದಿನಗಳ ಕಾಲ ಒಂದು ತಾಯಿತೆ ನಿಮ್ಮ ಕುತ್ತಿಗೆಯಲ್ಲಿರಬೇಕು. ಅದಾದ ಮೇಲೆ ಬೇಕಾದ್ರೆ ನೀವು ತೆಗೆದು ಸೊಂಟಕ್ಕೆ ಅದನ್ನು ಧರಿಸ್ಬೋದು. ಇದರಿಂದ ನಾನು ಹೇಳಿರುವಂಥ ಈ ಸಮಸ್ಯೆಯಿಂದ ತಮಗೆ ನಿವೃತ್ತಿ ಆಗುತ್ತೆ. ಈ ಸಮಸ್ಯೆಯಿಂದ ತಾವು ಮುಕ್ತರಾಗ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.